ವಿಶಾಲ ಹೃದಯವನ್ನ ಎಲ್ಲಾರ್ಗು ಮನೆಯ ಮೂಲಕ ನೀವು ಬಾಗಿಲು ತೆಗೆದು ಎಂಟ್ರಿ ಕೊಡಿಸ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಪ್ರೋಗ್ರಾಮ್ ನಮಗೆ ಏನ್ ಇರೋಕೆ ಸಾಧ್ಯ ಹೇಳಿ? ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಈ ತರ ಒಂದು ಆಂದೋಲನ, ದಿಸ್ ಇಸ್ ಅ ಸೈಲೆಂಟ್ ಫಾರ್ಮ್ ಆಫ್ ಮೂವ್ಮೆಂಟ್. ದಿಸ್ ಇಸ್ ನಾಟ್ ಇಲ್ಲಿ ನಾವು ಜೋರಾಗಿ ಕೂಗಿ ಕಿರ್ಚಾಡಿ ಮಾಡುವಂತ ಇದು ಆಂದೋಲನ ಅಲ್ಲ. ಇದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ತುಂಬಾ ಖುಷಿ ತಂದಿದೆ ನನಗೆ. ಇದನ್ನ ನಾನು ಚಂದ್ರಶೇಖರ್ ಅವ್ರಿಗೆ ಮತ್ತೆ ಅರಿವು ಭಾರತ ಟೀಮ್ ಅವ್ರಿಗೆ ವಿಶೇಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಗಲ್ಲಿಯಲ್ಲಿ ಮಾಡಿರೋದ್ರಿಂದ ಅದರ ಮಹತ್ವ ಏನಿದೆ ಅದು ಇನ್ನೂ ಒಂದು 10 ಪಟ್ಟು ಹೆಚ್ಚಾಗಿದೆ. ಇಲ್ಲಿಂದನೇ ನಮ್ಮ ಸಂಸ್ಕೃತಿ ಶುರುವಾಗಿರೋದು, ಇಲ್ಲಿಂದನೇ ಆ ತೊಂದರೆಗಳು ಶುರುವಾಗಿರೋದು, ಇಲ್ಲಿಂದನೇ ನಿವಾರಣೆ ಕೂಡ ಶುರು ಆಗ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಮತ್ತೆ ನಮ್ಮ ಶಿವಪ್ಪ ಅವರು ಒಂದು ಮಾತು ಹೇಳಿದ್ರು, ಸಣ್ಣ ಕಾರ್ಯಕ್ರಮ ಸಣ್ಣದಾಗಿದ್ರು ವಿಚಾರ ಅತಿ ದೊಡ್ಡದು ಆಗಿದೆ. ಇದು ದಿಸ್ ಇಸ್ ನಾಟ್ ಅ ವೆರಿ ಸ್ಮಾಲ್, ಇಟ್ಸ್ ಅ ವೆರಿ ವೆರಿ ಬಿಗ್ ಪ್ರೋಗ್ರಾಮ್ ನಮ್ಗಳಿಗೆ, ಎಸ್ಪೆಷಲಿ ನನಗೆ ಮತ್ತೆ DC ಸಾಹೇಬರಿಗೆ ಇಬ್ಬರಿಗೂ ಕೇಳಿದ್ರೆ ದಿಸ್ ಇಸ್ ಅ ವೆರಿ ವೆರಿ ಬಿಗ್ ಪ್ರೋಗ್ರಾಮ್. ನಿಮ್ಮ ವಿಶಾಲ ಹೃದಯವನ್ನ ಎಲ್ಲಾರ್ಗು ಮನೆಯ ಮೂಲಕ ನೀವು ಬಾಗಿಲು ತೆಗೆದು ಎಂಟ್ರಿ ಕೊಡಿಸ್ತಾ ಇದ್ದೀರಾ. ಇದಕ್ಕಿಂತ ದೊಡ್ಡ ಪ್ರೋಗ್ರಾಮ್ ನಮಗೆ ಏನ್ ಇರೋಕೆ ಸಾಧ್ಯ ಹೇಳಿ? ಅದಕ್ಕೋಸ್ಕರನೇ ವಿ ಆಲ್ವೇಸ್ ಮೇಕ್ ಇಟ್ ಅ ಪಾಯಿಂಟ್, ನಾವು ಏನು ಆದಷ್ಟು ವಿ ಟ್ರೈ ಟು ಅಟೆಂಡ್. ಯಾಕಂದ್ರೆ ವಿಚಾರ ಅಂತದಿದೆ, ವಿಚಾರ ಕೇವಲ ಒಂದು ದಿನಕ್ಕೆ ಅದು ಇಂಪ್ಯಾಕ್ಟ್ ಆಗುವಂಥದ್ದಲ್ಲ, ಅದು ವರ್ಷಾನುಗಟ್ಲೆ ಇಂಪ್ಯಾಕ್ಟ್ ಆಗುವಂಥದ್ದು ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ದಯವಿಟ್ಟು ಇದು ಸಣ್ಣ ಕಾರ್ಯಕ್ರಮ ಅಂತ ಯಾರು ಇದನ್ನ ಭಾವಿಸಲೇಬಾರದು. ಇದನ್ನ ನೀವೆಲ್ಲರೂ ಕೂಡ ದೊಡ್ಡ ಕಾರ್ಯಕ್ರಮ ಅಂತಾನೆ ನೀವು ಬರುವ ದಿನಗಳಲ್ಲಿ ದಯವಿಟ್ಟು ಇದನ್ನ ಉದ್ದೇಶಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಂತರದಲ್ಲಿ ಈ ಯಾಕೆ ಈ ಕಾರ್ಯಕ್ರಮಗಳು ಹೆಚ್ಚು ಆದ್ಯತೆಯನ್ನ ನಾವು ನೀಡಬೇಕು ಅಂದ್ರೆ, ಒಂದು ಊರಲ್ಲಿ ಒಬ್ಬ ಮನ್ಸು ಮಾಡಿದ್ರೆ, ಅವ್ರು ಹೇಳ್ದಂಗೆ ನೀವು 10 ಕದಗಳನ್ನ ತಟ್ಟಿದ್ರೆ ಒಬ್ಬ ಮನ್ಸು ಮಾಡ್ತಾರೆ. ಒಬ್ಬ ಮನ್ಸು ಮಾಡಿರೋದು ಇವತ್ತು ಆ ಒಂದು ನಂಬರ್ ಇರ್ಬೋದು, ಇನ್ನ 10 ದಿನದಲ್ಲಿ, 1 ತಿಂಗಳಲ್ಲಿ, 1 ವರ್ಷದಲ್ಲಿ ಆ ನಂಬರ್ ಖಂಡಿತವಾಗಿ ಇನ್ಕ್ರೀಸ್ ಆಗೇ ಆಗುತ್ತೆ. ಇವರು ಇವಾಗ ನಮ್ಮ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮಾದರಿ ಆಗಿದ್ದಾರೆ ಇನ್ ಅಗ್ರಿಕಲ್ಚರಲ್. ಅದನ್ನ ನೆಕ್ಸ್ಟ್ ಈ ವಿಚಾರದಲ್ಲಿ ಅವರು ಮಾದರಿಯಾಗಿ ನಿಲ್ತಾರೆ. ಅದನ್ನ ನಾವು ಎಲ್ಲರನ್ನು ಗುರುತಿಸಬೇಕಾಗಿದೆ. ಈ ಒಂದು ಕಾರ್ಯಕ್ರಮ ಈ ಹಳ್ಳಿಯಲ್ಲಿ ಮಾಡೋದ್ರಿಂದ, ಎಲ್ಲರೂ ಒಂದು ದೊಡ್ಡ ಜಾಗದಲ್ಲಿ ಸಿಟಿಯಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡಿ ಮುಗಿಸ್ಬೋದಿತ್ತು ಇದನ್ನ. ಆದ್ರೆ ಈ ಹಳ್ಳಿಗಳಲ್ಲಿ ಮಾಡೋದರಿಂದ ಒಂದು ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗುತ್ತೆ. ನೀವು ಮುದಿಮಡುಗಲ್ಲಿ ಕರ್ಕೊಂಡ್ ಬಂದಿರೋದು ನೋಡಿ, ಅಲ್ಲಿ ನೀವು ಮಾಡಿರೋ ಒಂದು ಪ್ರೋಗ್ರಾಮು ಇವರೆಲ್ಲರಿಗೂ ಇವಾಗ ಒಂದು ಜೀವನಾಂಶ ಆಯ್ತು. ಅದ್ ನಮಗೆ ಗೊತ್ತೇ ಇರಲಿಲ್ಲ. ನಾನಂತ ಅಲ್ಲ, ಐ ಆಮ್ ಪ್ರಿಟಿ ಶೋರ್ ಎಷ್ಟೋ ಜನ DCSPಗಳಿಗೆ ಈ ತರ ಒಂದು ವಿಶೇಷವಾದ ಕಲೆ ನಮ್ಮ ಕೋಲಾರದ ಒಂದು ಸಣ್ಣ ಊರಿನಲ್ಲಿ ಇದೆ ಅಂದ್ರೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನ ನಿಮ್ಮ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗನ್ನ ನಾವು ಒಂದು ಮೇನ್ ಸ್ಟ್ರೀಮ್ಗೆ ತಗೊಂಡ್ಬರೋ ವ್ಯವಸ್ಥೆಯನ್ನು ಮಾಡಿದೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಪ್ರತಿ ಒಂದು ಹಳ್ಳಿಗೆ ಹೋಗಿ ಮಾಡ್ತಿರೋದು ಆ ಹಳ್ಳಿಯ ಸಂಸ್ಕೃತಿಯನ್ನ ಇಡೀ ನಮ್ಮ ಏನು ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ನೀವು ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀರಾ. ಅದು ಕೂಡ ತುಂಬಾ ಶ್ಲಾಘನೀಯವಾದದ್ದು. ಯಾಕಂದ್ರೆ ಇದು ಕೇವಲ ಮೇನ್ ಏಮ್ ಒಂದಿದೆ, ಬಟ್ ಅದ್ರ ಕೆಳಗೆ ನೀವು ಎಷ್ಟೆಲ್ಲಾ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತ ಬೆಸ್ಟ್ ಎಕ್ಸಾಂಪಲ್. ನಾನು ಮೊನ್ನೆ ಕೂಡ ಅಲ್ಲಿ ನಮ್ಮ ಬಸವ ಅವ್ರದ್ದು ರ್ಯಾಲಿ ಇತ್ತು, ಅವತ್ತು ಅವ್ರನ್ನ ಕೇಳಿದೆ ಯಾರು ವಿಶಿಷ್ಟವಾಗಿದೆಯಲ್ಲ ಅಂತ. ಯಾಕಂದ್ರೆ ಕೊಳಲು ನುಡಿಸೋದು ಅಷ್ಟು ಸುಲಭ ಅಲ್ಲ. ಬೇರೆ ತಮಟೆ ಬಾರಿಸೋದು ಎಲ್ಲ ಪರವಾಗಿಲ್ಲ, ನಾವು ಬೇಕಿದ್ರೆ ಮನ್ಸು ಮಾಡಿದ್ರೆ ಒಂಚೂರು ಬಂದ್ಬಿಡುತ್ತೆ ಅದು. ಬಟ್ ಕೊಳಲು ನುಡಿಸೋದು ಇಟ್ ಇಸ್ ನಾಟ್ ಈಸಿ. ಕಂಟಿನ್ಯೂಸ್ ಆಗಿ ಅದು ಅವರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಅದರಲ್ಲೇನೆ ಅವ್ರು ನಡೆಯೋ ರೀತಿಯಲ್ಲೇನೆ ಅವರು ಒಂದು ಶಬ್ದವನ್ನ ಮಾಡ್ಕೊಂಡು ಬರ್ತಾರೆ. ಎಷ್ಟು ವಿಶಿಷ್ಟ, ಇದು ನಮಗೆ ಗೊತ್ತೇ ಇರಲಿಲ್ಲ ಇದು. ಸೊ ಈ ಕಾರ್ಯಕ್ರಮ ಮಾಡೋದರಿಂದ ಈ ರೀತಿ ಕೂಡ ಒಂದು ಬೆನಿಫಿಟ್ಸ್ ಇದೆ ಅಂತ ನನಗೆ ಇವತ್ತು ನೋಡಿ ನಂಗೆ ಅರ್ಥ ಆಗಿದ್ದು. ಈ ಕೆಲಸವನ್ನ ಈಗ ನಾವು ಒಂದು ಸಣ್ಣದಾಗಿ ಶುರು ಮಾಡಿರೋದು, ಇವಾಗ ನೋಡಿ ಬೆಂಗಳೂರಿಂದ ಬರ್ತಾ ಇದ್ದಾರೆ,
ಮಂಜುನಾಥ್ ಅವರು ಎವ್ರಿವೇರ್ ವೇರ್ ಎವರ್ ವಿ ಗೋ ಹಿ ಇಸ್ ಆಲ್ವೇಸ್ ವಿತ್ ಅಸ್. ಬ್ಯಾಂಗ್ಳೂರಿಂದ ಲಾಯರ್ಸ್ ಬರ್ತಾ ಇದ್ದಾರೆ, an NGO has come forward. So this is how a movement starts. ಎಲ್ಲ ಒಂದು ಮೂವ್ಮೆಂಟ್ ಒಂದೇ ಸರ್ತಿ ಯಾವನು ಏನು ಶುರು ಆಗೋದಿಲ್ಲ, ಸ್ವಲ್ಪ ಹಂತ ಹಂತವಾಗಿ ಅದು ಬೆಳೀತಾ ಹೋಗುತ್ತೆ ಅನ್ನ ಆ ಒಂದು ಪ್ರಕ್ರಿಯೆ ಅಲೆಯಲ್ಲಿ ಆರಂಭ ಆಗಿದೆ. ಅದು ನಂಗೆ ಅತ್ಯಂತ ಖುಷಿ ತರುವಂತ ವಿಷಯ. ಇಲ್ಲಿ ಏನು ಈ ತರ ಪ್ಲಾನ್ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಬರುವ ದಿನಗಳಲ್ಲೂ ಇದು ಇನ್ನೂ ಹೆಚ್ಚಾಗಿ ಆಗ್ಲಿ ಅಂತ ನಮ್ಗೂನು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಖಂಡಿತವಾಗ್ಲೂ ನಾನು ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ. ನಾನು ಒಬ್ಬ ಸದಸ್ಯ ಇದ್ರಲ್ಲಿ, ನಾವಿಲ್ಲಿ ಉದ್ಘಾಟಕರಾಗಿ ಸುಮ್ಮನೆ ನೀವು ಕರೆದಿದ್ದೀರಾ ಅಷ್ಟೇ ಹೊರತು ನಾವು ಮತ್ತೆ DC ಸಾಹೇಬರು ಕೂಡ ಈಸ್ ಆಸ್ ಗುಡ್ ಆಸ್ ವಿ ಆರ್ ಮೆಂಬರ್ಸ್ ಆಫ್ ಅರಿವು ಭಾರತ. ಇದು ನಮ್ಮ ಪ್ರೋಗ್ರಾಮೇ, ನಾವು ಅದನ್ನ ಹೆಮ್ಮೆಯಿಂದ ಎಲ್ಲೋದ್ರು ಹೇಳ್ಕೊಂತೀವಿ. ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಈ ತರ ಒಂದು ಆಂದೋಲನ, ದಿಸ್ ಇಸ್ ಅ ಸೈಲೆಂಟ್ ಫಾರ್ಮ್ ಆಫ್ ಮೂವ್ಮೆಂಟ್. ದಿಸ್ ಇಸ್ ನಾಟ್ ಇಲ್ಲಿ ನಾವು ಜೋರಾಗಿ ಕೂಗಿ ಕಿರ್ಚಾಡಿ ಮಾಡುವಂತ ಇದು ಆಂದೋಲನೆ ಅಲ್ಲ. ಇದು ಸೈಲೆಂಟ್ ಆಗಿ ಶುರುವಾಗಿರುವಂತ ಮೂವ್ಮೆಂಟ್. ಬಟ್ ಎಷ್ಟು ವಿಶಿಷ್ಟವಾಗಿದೆ ಅಂದ್ರೆ ಇದರ ಎಫೆಕ್ಟ್ ನಮ್ಗೆ ಇವತ್ತು ಗೊತ್ತಾಗ್ಲಿಲ್ಲ ಅಂದ್ರೂ ಒಂದು 5 years ಡೌನ್ ದ ಲೈನ್ ಇದರ ಎಫೆಕ್ಟ್ ನಮಗೆ ಗೊತ್ತಾಗುತ್ತೆ ಅಂತ. ಸೊ ದಟ್ ಇಸ್ ವೈ ಇಟ್ ಇಸ್ ಅ ಸೈಲೆಂಟ್ ಮೂವ್ಮೆಂಟ್ ಅಂಡ್ ರೈಟ್ಲಿ ಸೊ. ಇವತ್ತು ಗಾಂಧಿ ಜಯಂತಿ ದಿನ ಆಗಿರೋದ್ರಿಂದ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅವರು ಆಗಿರೋದ್ರಿಂದ ಇಬ್ರೂ ಕೂಡ ಸೈಲೆಂಟ್ ಆಗಿ ಎಲ್ಲ ಮೂವ್ಮೆಂಟ್ ನ ಶುರು ಮಾಡಿದ್ದು. ಬಟ್ ಇಬ್ರು ಕೂಡ ದೇಶವನ್ನ ಆ ಮಟ್ಟಿಗೆ ಒಬ್ರು ನಮ್ಗೆ ಫ್ರೀಡಮ್ ಅನ್ನ ಕೊಡ್ಸಿದ್ರು, ಒಬ್ರು ನಮ್ಮನ್ನ ಯಾವ ರೀತಿ ಮುಂದೆ ಕರ್ಕೊಂಡು ಹೋಗ್ಬೇಕು, ನಮ್ಮ ಅಗ್ರಿಕಲ್ಚರಲ್ ಫೀಲ್ಡ್, ನಮ್ಮ ಲೇಬರ್ ಫೀಲ್ಡ್, ಮತ್ತೆ ನಮ್ಮ ಎಂಟೈರ್ ಡಿಫೆನ್ಸ್ ಫೀಲ್ಡ್ ಪ್ರತಿಯೊಂದನ್ನು ಅವರು ಇಂಪ್ರೂವ್ ಮಾಡೋದಕ್ಕೆ ಅವರು ತಮ್ಮ ಜೀವನವನ್ನ ಅರ್ಪಿಸಿದ್ರು. ಅದೇ ರೀತಿ ಇದು ಕೂಡ ಒಂದು ಸ್ಮಾಲ್ ಮೂವ್ಮೆಂಟ್. ನಾವು ಬರುವ ದಿನಗಳಲ್ಲಿ ಒಂದು ಸೋಷಿಯಾಲಜಿಕಲ್ ಚೇಂಜ್ ನ ತರಲಿ ಅಂತ ಹಾರೈಸ್ತಾ ಈ ದಿನ ಮತ್ತೊಮ್ಮೆ ನಾನು ಚಂದ್ರಶೇಖರ್ ಅಂಡ್ ಫ್ಯಾಮಿಲಿ, ಯಾಕಂದ್ರೆ ಅವರೊಬ್ಬರೇ ಅಲ್ಲ, ಅವ್ರ ಫ್ಯಾಮಿಲಿ ಅವರು ಕೂಡ ಇದರಲ್ಲಿ ಜೊತೆ ನಿಂತಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಹೇಳ್ತಾ